ರೈತರ ಮನಸ್ಸನ್ನು ಖುಷಿ ಪಡಿಸ್ತಾ ಇದೆ. ಏನಕ್ಕೆ ಅದನ್ನು ಹೋಳಿಗೆ ಊಟ ಮಾಡ್ತಾ ಇದ್ದೀವಿ ಇವತ್ತು. ಹುಣ್ಣಿಮೆ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬೆಳಗಿನ ಜಾವ ಇದ್ದು ಕರೆಕ್ಟು 5:30-6 ಗಂಟೆ ಆಗಿರ್ಬೋದು. ಬೆಳಗಿನ ಜಾವ ಎದ್ದು ಹಾಗೆ ಮನೆಯಲ್ಲಿ ಸ್ವಲ್ಪ ಕೆಲ್ಸಕ್ಕೆ ಹೋಗೋದು ಏನೇನು ಎಲ್ಲ ಊಟ ಎಲ್ಲ ರೆಡಿ ಮಾಡ್ತವ್ರೆ. ಬೆಳಗಿನ ಜಾವ ಎದ್ದು ಗೈಸ್ ನಾವು ಈಗ ಎದ್ದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ನೋಡಿದ್ವಿ. ನೋಡಿ ಮನೆಯಲ್ಲಿ ಎಲ್ಲ ಬೆಳಗಿನ ಜಾವನೆ ಎಲ್ಲ ರೆಡಿಯಾಗಿದೆ. ಕುಕ್ಕರ್ ಎಲ್ಲ ನೋಡಿ, ಏನೋ ಅನ್ನೋದಿರ್ಬೋದು, ಈ ಕಡೆ ಸಾದಿರ್ಬೋದು, ಎಲ್ಲ ರೆಡಿಯಾಗಿದೆ ಗೈಸ್. ಹೊರಗಡೆ ಹೋಗೋಣ ಬನ್ನಿ. ನಮ್ಮ ತಾಯಿ ಮತ್ತು ನಮ್ಮ ತಂಗಿ ಬೆಳಗಿನ ಜಾವನೆ ಎದ್ದು ಎಲ್ಲ ರೆಡಿ ಮಾಡ್ತವ್ರೆ. ಹಾಗೆ ಸ್ವಲ್ಪ ಮೇಲಕ್ಕೆ ಹೋಗೋಣ. ಇವತ್ತು ಸ್ವಲ್ಪ ಮಳೆ ಆಗಿದೆ ಬೆಳಗಿನ ಜಾವ. ವೆದರ್ ಯಾವ ರೀತಿ ಇದೆ ಅಂತ ನೋಡೋಣ. ಮೇಲಕ್ಕೆ ಹೋಗಿ ಸ್ವಲ್ಪ ಗುಂಜರು ಮಳೆ ಆಗ್ತಾಯಿದೆ. ಹನಿ ನೋಡಿ ಗೈಸ್, ಹನಿ ಮಳೆ ಆಗ್ತಾಯಿದೆ. ವೆದರ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಇದೇ ನಮ್ಮ ಶಿವಲಾಲ್ ಗುಡಿ. ವೆದರ್ ಸಖತ್ತಾಗಿದೆ. ರೈತರು ಮಳೆ ರಾಯನ ಕೈ ಮುಗಿದು ಕರಿತಾಯಿದ್ರು. ಮಳೆ ರಾಯ ಬರೋಕ್ಕೆ ಒಲ್ಲ ಅಂತಾನೆ. ಈಗ ನೋಡಿದ್ರೆ ಬೆಳಗಿನ ಜಾವ ಗುಂಗುರು ಜುಂಜುರು ಮಳೆ ಸಣ್ಣ ಹನಿ ಹೊಡಿತಾ ಇದೆ. ಓಕೆ ಗ್ಯಾಸ್, ಇವತ್ತು ಸಂಜೆ ಹೊತ್ತಿನ ಮಳೆ ಸ್ವಲ್ಪ ಹಾಗೆ ರೈತರ ಮನಸ್ಸನ್ನು ಖುಷಿ ಪಡಿಸ್ತಾ ಇದೆ. ಏನಕ್ಕೆಂದರೆ ಇವತ್ತು ಮಳೆ ಚೆನ್ನಾಗಾಗಿದೆ. ಹಗಲಲ್ಲೇ ಮಾಡಿದ್ದು ಮೋಡ ಆಗಿ ಈಗ ಸಡನ್ನಾಗಿ ಒಂದು 4:30-5 ಗಂಟೆಯಿಂದ ಜಿಟಿ ಮಳೆ ಸ್ಟಾರ್ಟ್ ಆಗಿದೆ. ಬೆಳಗಿನ ಜಾವನ ಇತ್ತು ಗೈಸ್. ಸಂಜೆ ಚಹಾ ಕುಡಿದು ಹಾಗೆ ಇವತ್ತು ಕಾರುಣ್ಯ ಹುಣ್ಣಿಮೆ. ಈ ಹುಣ್ಣಿಮೆಗೆ ಎಂಡಿಗೆ ಇವತ್ತು 30ನೇ ತಾರೀಕು ಇವತ್ತು 30ನೇ ತಾರೀಕಿಗೆ ಬೀಳ್ತಾ ಇದೆ, 6 ಮಂತ್ ಎಂಡಿಗೆ. ಓಕೆ ಗೈಸ್, ಆದರೂ ಬೆಳ್ಳಿ ರೈತರ ಮುಖದಲ್ಲಿ ನಗು ತರಲಿ ಅಂತ ಬಿಡ್ಕೊಳ್ಳೋಣ ಭಗವಂತನಿಗೆ. ಓಕೆ, ನಮ್ಮ ಕಾರುಣ್ಯ ಹುಣ್ಣಿಮೆ ವಿಶೇಷ ನಮ್ಮ ಮನೇಲಿ ಏನು ನಡೀತಾ ಇರುತ್ತೆ ನೋಡೋಣ. ಇವತ್ತು ಹುಣ್ಣಿಮೆ ಅಲ್ವಾ, ಅದಕ್ಕೆ ಮನೇಲಿ ಏನೋ ಒಂದು ಹೊಸ ವಿಶೇಷ ನಡೀತಾ ಇದೆ. ಓಕೆ, ಹಾಗೆ ನೋಡಿ ಗೈಸ್, ನಮ್ಮ ತಂಗಿ ಮತ್ತು ನಮ್ಮ ತಾಯಿ ಕಾರುಣ್ಯ ಹುಣ್ಣಿಮೆ ವಿಶೇಷವಾಗಿ ಇದು ಮಾಡ್ತಾಯಿದ್ರೆ ಹೋಳಿಗೆ ಇರ್ಬೋದು ಗೈಸ್, ಅಲ್ಲಮ್ಮ? ಕಾರುಣ್ಯ ಹುಣ್ಣಿಮೆ ವಿಶೇಷವಾಗಿ ಏನು ಮಾತಾಡಿದ್ದಾರೆ ನಮ್ಮ ಮನೇಲಿ ಮಾಡ್ತಾಯಿದ್ದಾರೆ? ಶೇಂಗಾ ಕಾಳು ಕರೋದು ಗೈಸ್. ಇದು ಹುಣ್ಗ ನಾವು ಇದು ಹಾಂ ಸುಸ್ಲ, ನಾವು ಹುಣ್ಗ ಅಂತೇವೆ ಇದಕ್ಕೆ. ಏನಿದೆ ಹುಣ್ಗ ಅಂತಾರ? ಸುಸ್ಲ. ಇದು ಸುಸ್ಲ, ಇದನ್ನು ನಾವು ಹುಣ್ಗ ಅಂತೀವಿ. ಏನೇನು ಹಾಕಿವಿ ಅದ್ರಾಗ? ಹಾಂ, ಅದ್ರ ಮೇಲೆ ಎಲ್ಲ ಸ್ವಚ್ಛ ಮಾಡಿ ಹಸಿ ಮಾಡಿ ಆಮೇಲೆ ಬೆಲ್ಲ ಹಾಕಿ ಮಿಕ್ಸರ್ ಮಾಡಿ ಹಿಟ್ಟು ಕಲಸಿ ಜಿಗಟ್ ಒಂದು ಅರ್ಧ ತಾಸು ಮುಂದಿಟ್ಟ ಬಿಟ್ಟು ಜಿಗಟ್ ಹಾಕಬೇಕು ನೆಲ ಹಿಟ್ಟು. ಆಮೇಲೆ ಶೇಂಗಾ ಕಾಳು ಎಲ್ಲ ಹಸಿ ಮಾಡ್ಕೊಂಡು ಬೆಲ್ಲ ಹಾಕಿ ಮಿಕ್ಸರ್ ಮಾಡ್ಕೊಂಡು ಇದು ಹೋಳಿಗೆ ಮಾಡ್ಬೇಕು. ಎಣ್ಣೆ ಹಾಕಬಾರ್ದ, ಹಂಗೆ ತರ್ತಿಬೇಕು. ನೋಡಿ ಇಲ್ಲಿ ಹಿಂಗೆ ಹಾಕೈತಿ ನೋಡು, ಎಣ್ಣೆ ಹಾಕ್ದಂಗೆ ಹಂಗೆ ಬೇಯಿಸ್ಬೇಕು. ಹಾಂ ಗಾಯ್ಸ್ ನೋಡಿ, ಈಗ ಹೆಂಗೆ ಮಾಡ್ತಾನಂತ ನೋಡೋಣ. ಈಗೆಲ್ಲ ಅದು ಸುಸ್ಲದ ಬಗ್ಗೆ ಹೇಳಿದಾಳೆ ನಮ್ಮ ತಾಯಿ. ಈಗ ನಮ್ಮ ತಂಗಿ ಅದು ಏನೋ ರೌಂಡೇ ಥರ ಮಾಡಿ ಅದನ್ನು ಅದ್ರಾಗ ಒಂದು ಸ್ವಲ್ಪ ಚಪಾತಿ ಥರ ಮಾಡಿ ತಿಕ್ಕಿ ಈ ಕಡೆ ಕೊಡ್ತವ್ರೆ. ನಮ್ಮ ತಾಯಿಯವರು ಹುಣ್ಗ ಹಾಕಿ ನೋಡಿ ಈ ಕಡೆ ಬೇಸ ಅಂತಾರೆ. ತವದ ಮೇಲೆ 2 ಮತ್ತು ತಿರುಗಿ ಹಾಕ್ಬೇಕೇನೋ, ಹೋದ 2 ಸತಿ ತಿರುಗಿ ಹಾಕಿದ್ರೆ ಆಯ್ತು. ತಿರುವು ಹಾಕ್ಬೇಕು 2 ಸತಿ. ಇವತ್ತು ಮನೆಯಲ್ಲಿ ಹಂಗಾದ್ರೆ ಏನಿಲ್ಲ,
ಇದೇ ಬರುತ್ತೆ. ಹಾ? ಅಂದ್ರೆ ಇವತ್ತು ವರ್ಷಿಗೊಮ್ಮೆ ಕಾರೋಣಿ ಹುಣ್ಣಿ ಮೈಲಾ ನಿಂಗಪ್ಪಂದ ಹಾಂ ಅದ ಕಾರೋಣಿ ಕರಿ ಹಾಂ ಎತ್ತ ಕರಿ ಬಿಡ್ತಾರ ಮನ್ಯಾಗ. ಅದು ಈ ವರ್ಷ ರೈತರಿಗೆ ಪಾಪ ಮಳೆ ಆಗಲಿಲ್ಲ ಸಲುವಾಗಿ ಸಮಸ್ಯೆ ಉಂಟಾಗಿ ಮಾಡ್ಕೊಂಡಾರ. ಆದರೂ ಮನೆಯೆಲ್ಲ ವರ್ಷ ಮಾಡಿದ್ದು ಬಿಟ್ಟು ಆಗಲ್ಲ. ಬರಂಗಿಲ್ಲ ಹಾಂ ಅದ್ರ ಸಲುವಾಗಿ ಬಿಡಂಗಿಲ್ಲ. ಮನೆಯಲ್ಲಿ ಮತ್ತು ಮಾಡ್ತಾನೆ ಇರಬೇಕು ವಿಶೇಷವಾಗಿ. ಓಕೆ ಗೈಸ್, ಗುರು ನೋಡಿ ಅದನ್ನು ನಮ್ಮ ತಂಗಿ ಹಿಂಗೆ ರೌಂಡ್ ಮಾಡಿಕೊಟ್ಟು ಆಮೇಲೆ ನಮ್ಮ ತಾಯಿ ಅದರಲ್ಲಿ ಚಪಾತಿ ಮಾಡಿಕೊಡ್ತಾಳೆ ನಮ್ಮ ತಂಗಿ. ಅಲ್ಲಿ ನಮ್ಮ ತಾಯಿ ಸುಸ್ಲ ಹಾಕಿ ಅದನ್ನು ಆಮೇಲೆ ನಮ್ಮ ಇನ್ನೂ ತಂಗಿ ಆ ಕಡೆ ಮೇದ ಹಿಟ್ಟು ನಾವು ಅದು ನೋಡ್ರಿ ಈ ಸೈಡ್ ಇದೆಲ್ಲ ಇದು ಮೇದ ಹಿಟ್ಟು, ಒಣ ಹಿಟ್ಟು. ಈ ಒಣ ಹಿಟ್ಟನ್ನು ಅದನ್ನು ಮಿಕ್ಸ್ ಮಾಡಿಕೊಂಡೆ ಚಪಾತಿ ಮಾಡೋಕ್ಕೆ ಮತ್ತು ಮಿಕ್ಸ್ ಮಾಡಿಕೊಂಡು ಬೇಕಿದನ್ನು ನೋಡಿ. ಇದನ್ನು ರೌಂಡ್ ಮಾಡಿಕೊಟ್ಟು ಇದು ಇಲ್ಲಿ ಒಂದು ಮೊಮೋಸ ಥರ ಮಾಡ್ತಾಳೆ ನಮ್ಮ ತಾಯಿ. ನಾವು ಹೊರಗಡೆ ತಿಂದಿದ್ವಿ ಒಂದಿನ ಹೊರಗಡೆ ಹೋದಾಗ, ಆದರೆ ಮೊಮೋಸ ಥರನೇ ಇದೆ. ಈಗ ಹೋಳಿಗೆ ಅಲ್ಲ ಹೋಳಿಗೆ ಜೊತೆ ಏನೋ ಸ್ಪೆಷಲ್ ಇರಬೇಕಲ್ಲ, ಬೆಣ್ಣೆ ತುಪ್ಪ ಇರ್ಬೇಕು. ಆದ್ರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಹೊಡೆದ್ರೆ ಕಿಕ್ ಇರ್ತೈತಿ ಮತ್ತು ಹೋಳಿಗೆ ತಿನ್ನೋಕ್ಕೂ ಸ್ವಲ್ಪ ಮಜಾ ಸಿಗ್ತೈತಿ. ಅದಕ್ಕೆ ತುಪ್ಪ ಎಲ್ಲ ಗೈಸ್ ನೋಡಿ. ಇದೇ ನಮ್ಮ ಮನೆಯಲ್ಲಿ ವಿಶೇಷ, ಕಾರೋಣಿ ಹುಣ್ಣಿಮೆ ವಿಶೇಷ. ಇವತ್ತು ಹೋಳಿಗೆ ಪೂರಿ ಥರ ಆಗ್ತಿದೆ ನೋಡಿ, ಪೂರಿ ಥರ ಇಷ್ಟೊಂದು ಹೋಳಿಗೆ ಇದೆ. ಆದರೆ ಅಷ್ಟೊಂದು ಹೋಳಿಗೆ ಆಮೇಲೆ ಖಾಲಿ ಆಗಿಬಿಡುತ್ತೇವೆ. ಈಗ ಊಟ ಯಾವಾಗ ಹೋಗೋದು? ಓಕೆ, ಆಮೇಲೆ ಊಟ ಮುಂದೆ ನೋಡೋಂತೆ. ಓಕೆ ಗೈಸ್, ನಾನು ಸಿಗ್ತೀನಿ ಆಮೇಲೆ. ಲೆಟ್ಸ್ ಗೋ. ಗುರು ಬೆಳಗಿನ ಜಾವನು ಮಳೆ ಇತ್ತು, ಮಳೆ ಈಗೂ ಮಳೆ ಇದೆ ನೋಡಿ. ಮೇಲೆ ಹೋಗ್ತಾಯಿದ್ದೀನಿ, ಸರೌಂಡಲ್ಲಿ ಮಳೆ ತೋರಿಸ್ತೀನಿ ಗೈಸ್. ಗುರುವೇ ನೋಡಿ ನಮ್ಮ ಮನೆ ಮೇಲೆ ಇವತ್ತು ಅಷ್ಟು ದಿನಗಳ ನಂತರ ಇವತ್ತೇ ನಮ್ಮ ಮನೆಯ ಮೇಲೆ ನೀರು ನಿಂತಿದ್ದು ಸ್ವಲ್ಪ. ಆದರೂ ಸ್ವಲ್ಪ ನೀರು ಕಾಣ್ತಾ ಇದ್ದಲ್ಲ, ಖುಷಿ ಆಯಿತು. ಏನಕ್ಕಂದರೆ ಹೊಲದ ಮೇಲೆ ನೀರೇ ಇದ್ದಿದ್ದಿಲ್ಲ ಗೈಸ್. ಸರೌಂಡಲ್ಲಿ ನೋಡಿ ವೆದರ್ ಮಾತ್ರ ಸಖತ್ತಾಗಿದೆ ಗುರುವೆ. ಆ ವೆದ್ರಲ್ಲಿ ನಾವು ಬರ್ಬೇಕಲ್ವ ನೋಡಿ ಗೈಸ್. ವೆದರ್ ಮಾತ್ರ ಸಖತ್ತಾಗಿದೆ ನೋಡಿ. ಇದೇ ನಮ್ಮ ಶಿವಲಾಲ್ ಗುಡಿ ಭಕ್ತರು, ನಾವು ಅವ್ರ ಭಕ್ತರು. ವೆದರ್ ಸಖತ್ತಾಗಿದೆ, ಮನೆಗೇನೆಲ್ಲ ಎಲ್ಲ ಸೈಲೆಂಟಾಗಿದೆ, ಪ್ರಶಾಂತವಾದ ಸ್ಥಳ. ಮಳೆ ಅಲ್ವಾ, ಅದಕ್ಕೆ ಎಲ್ಲರೂ ಮನೆಯಲ್ಲಿದ್ದಾರೆ, ಏನು ಗದ್ದಲ ಇಲ್ಲದೆ. ಓಕೆ ಗೈಸ್, ಆಯ್ತಲ್ಲ, ಕೆಳಗೆ ಹೋಗೋಣ. ಲೆಟ್ಸ್ ಗೋ. ಗುರು, ಈಗ ಮನೆಯಲ್ಲಿ ಅದು ಹೋಳಿಗೆ ಮಾಡೋದಲ್ಲ, ಹುಣ್ಣಿಮೆ ಇವತ್ತು. ತಾಯಿ ಚಾಮುಂಡೇಶ್ವರಿ ಮತ್ತು ತುಳಜಾ ಭವಾನಿ ನಮ್ಮ ಮನೆಯದವರು ಮತ್ತು ಪಾಟದ ದುರ್ಗಮ್ಮ ಅವ್ರ ಕೈ ಮುಗಿದೆ. ಮತ್ತು ಅವರಿಗೆ ಅದು ಏನು ಹೇಳ್ತಾರಮ್ಮ, ಸ್ವೀಕಾರ ಮಾಡಿದೆ, ತಿನ್ನಾಗಿಲ್ಲ. ಕಾಯಂಗೆ ಏನು ಹೇಳ್ತಾರೆ? ಹಾಂ, ಅದನ್ನು ದೇವರಿಗೆ ಏಡಿ ಏರ್ಸೋ ಅಂತಾರೆ. ಅದನ್ನು ಏಡಿ ಏರ್ಸಿದ ಮೇಲೇ ನಮ್ಮ ಮುಂದೆ ನಡೆಯೋದು. ಏನಕ್ಕಂದರೆ ಇಲ್ಲಿ ಈ ಹಿಂದಿನಿಂದ ಹಾಗೆ ಬಂದುಬಿಟ್ಟಿದೆ ನಮ್ಮ ತಂದೆ ಇವರಿಂದ. ನಮ್ಮ ತಂಗಿ ಪೂಜೆ ಮಾಡಿ ಅದು ಏಡಿನ ಕೊಡ್ತಾ ಇದ್ದಾಳೆ. ನಮ್ಮ ತಂದೆ ಮಾಡ್ತಾಯಿದ್ರು. ನಮ್ಮ ಮನೆ ಗುರು ಬನ್ನಿ, ನಾವೀಗ ಇದು ಹೋಳಿಗೆ ಊಟ ಮಾಡ್ತಾಯಿದ್ವಿ. ಇವತ್ತು ಹುಣ್ಣಿಮೆ ಅಲ್ವಾ, ಇವತ್ತು ನಮ್ಮ ಮನೆಯಲ್ಲಿ ಹೋಳಿಗೆ ಸ್ಪೆಷಲ್ಲು. ನಮ್ಮಪ್ಪ ಈಗ ಸ್ಟಾರ್ಟಿಂಗ್ ರೊಟ್ಟಿ ಊಟ ಮಾಡಿ ಆಮೇಲೆ ಹೋಳಿಗೆ ಊಟ ಮಾಡ್ತಾರೆ ನೋಡಿ. ಇವತ್ತು ಹೋಳಿಗೆ ನಾನು ನಮ್ಮ ತಮ್ಮ ಊಟ ಮಾಡ್ತಾಯಿದ್ವಿ. ಇವತ್ತು ಹೋಳಿಗೆ ಊಟನೇ ಲಾಸ್ಟ್.